ನಾಜೂಕಾಗಿ ತಂಗಾಳಿ ಥರ ಇರಬೇಕು ನಿಮ್ಮ ಮೂಮೆಂಟು. ಹೇಗೆ ಗೊತ್ತಾ, ಈ ಬೆಣ್ಣೆಲಿ ಕೂದಲು ತೆಗಿತಾರಲ್ಲ ಹಾಗಿರ್ಬೇಕು ನಿಮ್ಮ ಮೂಮೆಂಟು. ಜೋರಾಗಿ ಓಡೋದು, ಧಡಕ್ಕಂತ ಧುಮ್ಕೋದು, ಆಮೇಲೆ ಜರ್ಕ್ ಕೊಡೋದು, ಬಗ್ಗೋದು, ಏಳೋದು, ಭಾರ ಹೊರೋದು ಯಾವುದು ಮಾಡೋ ಹಾಗಿಲ್ಲ, ನಿಷಿದ್ಧ. ನೀವು ಮಹಾರಾಣಿ ಥರ ಇರಬೇಕು. ಮನಸ್ಸಿಗೆ ನೋವು ಮಾಡ್ಕೋಬಾರ್ದು, ಹಾಗೆ ಮೈಕೈಗೂ ನೋವು ಮಾಡ್ಕೋಬಾರ್ದು. ಓಕೆ, ನಾಜೂಕಾಗಿರ್ಬೇಕು ನೀವು. ಇದನ್ನೆಲ್ಲ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಾ? ಅಫ್ಕೋರ್ಸ್, ಮಕ್ಕಳು ಮಾಡ್ಕೊಳ್ಳೋದ್ರೆ ಸುಮ್ಮನೆನಾ? ನೋ, ಇಟ್ಸ್ ಅ ಡ್ಯಾಮ್ ಸೀರಿಯಸ್ ಜಾಬ್. ನಿಮಗೋಸ್ಕರ, ಮಗುಗೋಸ್ಕರ ನಾನು ಹೇಳಿದ್ದನ್ನೆಲ್ಲ ನೀವು ಫಾಲೋ ಮಾಡಲೇಬೇಕು. ಅಷ್ಟೇ ತಾನೇ, ಮಾಡ್ತೀನಿ ಬಿಡಿ. ಆಮೇಲೆ ನೀವು ನಿಮ್ಮೇಲೆ ಮೆಟ್ಲನ್ನ ಯೂಸ್ ಮಾಡಬೇಡಿ. ಅಂದರೆ ಇಳಿವಾಗ ಯೂಸ್ ಮಾಡಿ, ಪರವಾಗಿಲ್ಲ. ಹತ್ತುವಾಗ ಮೆಟ್ಲು ಹತ್ಬೇಡಿ, ನೀವು ಲಿಫ್ಟ್ ಯೂಸ್ ಮಾಡಿ. ಯಾಕೆಂದರೆ ಮೆಟ್ಲು ಹತ್ತಿದ್ರೆ ಸ್ಟ್ರೈನ್ ಆಗುತ್ತೆ. ಆಯ್ತು. ಇನ್ನೇನಾದರೂ ಇದೆಯಾ ನಿಮ್ಮ ಲಿಸ್ಟಲ್ಲಿ? ಸದ್ಯಕ್ಕಿಷ್ಟೇ. ಇನ್ನೇನಾದರೂ ನೆನಪಾದ್ರೆ ಹೇಳ್ತೀನಿ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಯಾವುದು ಮಿಸ್ ಮಾಡೋಂಗಿಲ್ಲ. ಓಕೆ ಗೌತಮರೇ, ಪ್ರಪಂಚದಲ್ಲಿ ಯಾರಿಗೂ ಮಕ್ಕಳೇ ಆಗಿಲ್ಲ, ನಮಗೆ ಮಾತ್ರ ಫಸ್ಟ್ ಮಗು ಹುಟ್ಟುತ್ತಿದೆ ಅನ್ನೋ ಥರ ಆಡ್ತಿದ್ದೀರಾ ನೀವು. ಹೌದು, ಪ್ರಪಂಚಕ್ಕೆ ಮೊದಲನೇ ಮಗು ಇಲ್ದಿರ್ಬೋದು, ಬಟ್ ನನಗೆ ಇದು ಮೊದಲನೇ ಮಗು. ಸುಮ್ಮನೆ ನಾನು ಹೇಳ್ದಷ್ಟು ಮಾಡಿ. ಓಕೆ, ಆಯ್ತು, ಮಾಡ್ತೀನಿ. ಯಾಕೆ ಟೆನ್ಷನ್ ಮಾಡ್ಕೊತೀನಿ? ಬನ್ನಿ. ಏನು ಸಿಕ್ಕಾಪಟ್ಟೆ ಹೀಟಲ್ಲಿ ಇದೆಯಲ್ಲೋ, ಏನು ಕತೆ? ಏನಿಲ್ಲ ಮಾಮ್ಸ್, ವಿಷಯ ಸ್ವಲ್ಪ ಹಳೆ ಇದೆ, ಆದ್ರೂ ಈಗಲೂ ಅದು ನನ್ನ ಮನಸ್ಸನ್ನ ಕೊರಿತಾನೆ ಇದೆ ಮಾಮ್ಸ್. ಏನು ನೀನು ರೋದ್ನೆ? ಸ್ವಲ್ಪ ಬಿಡಿಸಿ ಹೇಳು ಅಳಿಮಯ್ಯ. ಇನ್ನೇನಿರುತ್ತೆ ಮಾಮ್ಸ್ ನನ್ನ ರೋದ್ನೆ? ನಿನಗೆ ಗೊತ್ತಿಲ್ವಾ? ಹಕ್ಕಿನ ಪ್ರಶ್ನೆ. ಇಷ್ಟು ದೊಡ್ಡ ಮನೇಲಿ ನಮ್ಮ ಸ್ಥಾನ ಏನು ಅನ್ನೋ ಪ್ರಶ್ನೆ, ನಾವು ಈ ಮನೆಗೆ ಏನು ಅನ್ನೋ ಪ್ರಶ್ನೆ. ಲೈಫಾ ಮಾಮ್ಸ್ ನಮ್ದು? ನಮ್ದು ಒಂದು ಬಾಳ ನಾಯಿ ಪಾಡು. ಓ, ಅದು ಹಳೆ ಗಾಯ ಕಣ ಅಳಿಮಯ್ಯ. ಅದನ್ನ ಮತ್ತೆ ಕೆದಕ್ಲೇಬೇಕು ಮಾಮ್ಸ್. ಇಷ್ಟು ದಿನ ಆಸ್ತಿ ನಮ್ಮ ಪಾಲಕ್ಕೆ ಬರುತ್ತೆ ಅಂತ ನಾವೇನೇನೋ ಸ್ಕೆಚ್ ಹಾಕೊಂಡು ಕೂತ್ಕೊಂಡ್ರೆ, ಈಗ ಕಾಂಪಿಟೇಷನ್ ಆಗಿ ಇನ್ನೊಬ್ಬ ಹುಡ್ಕೋತಾ ಇದ್ದಾನಲ್ಲ, ಉರಿಯಲ್ವಾ ನಮ್ಗೆ? ನಾವೇನ್ ಈ ಮನೇಲಿ ಇಷ್ಟು ದಿನ ಅಣ್ಣ ಅತ್ತಿಗೆ ಅಂತ ಅವರಿಬ್ರು ಚಾಕ್ರಿ ಮಾಡಿದ್ದಾಯ್ತು, ಈಗ ಹುಟ್ಟೋ ಮಗು ಚಾಕ್ರಿ ಮಾಡ್ಬೇಕಾ ನೆಕ್ಸ್ಟ್ ನಾವು? ಹ್ಞೂ ಅಳಿಮಯ್ಯ, ಚಿಕ್ಕಪ್ಪ ಅಂತ ಓಡ್ ಬಂದ್ರೆ ಅಂಡು ತೊಳಿಬೇಕಾಗತ್ತೆ. ಅದೇ 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 ಮಾಮ್ಸ್ ನನ್ಗೂ ಉರಿತಾ ಇರೋದು. ಇನ್ನು ಎಷ್ಟು ದಿನ ಅಂತ ಇವ್ರು ಚಾಕ್ರಿ ಮಾಡ್ಕೊಂಡು ಬಿತ್ತಿರ್ಬೇಕು ನಾವು? ಇವ್ರ ಹಂಗಲ್ಲ, ಇನ್ನು ಎಷ್ಟು ದಿನ ಅಂತ ಇರ್ಬೇಕು ನಾವು? ಇಂಡಿಪೆಂಡೆಂಟ್ ಆಗೋದು ಯಾವಾಗ? ಹೆಸರಿಗಷ್ಟೇ. ನೋಡೋದಕ್ಕೆ ಮಾತ್ರ ನಾವು ದ ಗ್ರೇಟ್ ರಾಯಲ್ ದಿವಾನ್ ಫ್ಯಾಮಿಲಿ ಮೆಂಬರ್ಸ್. ಆದ್ರೆ ಈ ಮನೇಲಿ ಗುಲಾಮ್ರ ತರ ಬದುಕ್ತಾ ಇದೀವಲ್ಲ ಮಾಮ್ಸ್ ನಾವು. ಇದು ಒಂದು ಜನ್ಮನ, ಇದು ಒಂದು ಬಾಳ. ನಾಚಿಕೆ ಆಗುತ್ತೆ ಅಲ್ಲ ಮಾಮ್ಗೆ. ಬೇರೆ ಯಾರು ಸಿಗ್ಲಿಲ್ವ ಮದ್ವೆ ಆಗೋದಕ್ಕೆ? ಈ ಅಪ್ಪನೇ ಆಗ್ಬೇಕಿತ್ತ? ಸಾಯೋದು ಸತ್ತ, ಸರಿಯಾಗಿ ಬಿಟ್ಬಿಟ್ಟು ಸತ್ತ. ಅವನ್ ಬದಲು ಬೇರೆ ಯಾವನಾದ್ರೂ ಮದುವೆ ಆಗಿದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಜುಮ್ ಅಂತ ರಾಯಲ್ ಆಗಿ ಬದುಕ್ಬೋದಿತ್ತು ನಾವು. ಏನ್ ಸುಖ ಆಯ್ತು ಇನ್ನ ಮದುವೆ ಆಗಿ? ಏನೂ ಇಲ್ಲ. ಹುಟ್ಟಿಸ್ದ, ಭಿಕ್ಷೆ ಬೇಡಿ ಅಂತ ಬಿಟ್ಬಿಟ್ಟು ಹೋದ. ಸೂಟು ಬೋಟು ಹಾಕೊಂಡು ಭಿಕ್ಷೆ ಬೇಡ್ತಿರೋ ರಾಯಲ್ ಫ್ಯಾಮಿಲಿ ಮೆಂಬರ್ಸ್ ನಾವು, ದ ಗ್ರೇಟ್ ದಿವಾನ್ ಫ್ಯಾಮಿಲಿ ಮೆಂಬರ್ಸ್. ಇಷ್ಟೆಲ್ಲ ಆಗಿರೋದು ಸತ್ತು ಸ್ವರ್ಗದಲ್ಲಿ ಮೇಲೆ ನೆಮ್ಮದಿಯಾಗಿದ್ದಾನಲ್ಲ ಅವ್ನು ನಮ್ಮಪ್ಪ ಅನ್ನಿಸ್ಕೊಂಡವನು, ಅವನಿಂದಾನೆ. ಏನೋ ಮಾತಾಡ್ತೀಯ? ಸ್ವಲ್ಪ ಗೌರವ ಇರಲಿ. ಎಷ್ಟಾದ್ರೂ ನಿನ್ನ ಅಪ್ಪ ಕಣು. ನಿನ್ನ ಅಮ್ಮನ ಕಿವಿ ಬಿದ್ದರೆ ಏನಾಗುತ್ತೆ ಗೊತ್ತೇನೋ ನಿಂಗೆ? ಅಳಿಮಯ್ಯ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಅವಳು ಏನು ಬೇಕಾದ್ರೂ ಸಹಿಸ್ಕೋತಾಳೆ. ಆದರೆ ನಿನ್ನ ಅಪ್ಪನ ಬಗ್ಗೆ ಒಂದೇ ಒಂದು ಮಾತಾಡಿದ್ರು ನಿನ್ನ ಕಥೆ ಅಷ್ಟೇ. ಅವರು ಅಂದರೆ ಅಷ್ಟು ಅಭಿಮಾನ, ಪ್ರೀತಿ ಕಣೋ ಅವಳಿಗೆ. ಅವ್ರು ತುಂಬ ಒಳ್ಳೆಯವರೇ ಕಣೋ ನನ್ನ ಭಾವ. ನೋಡು, ಕೆಲವು ಅನಿವಾರ್ಯತೆಗಳಿಂದ ತಪ್ಪುಗಳಾಗಿರ್ಬೋದು. ಅಳಿಮಯ್ಯ, ನೀನು ಅವ್ರ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡಬಾರ್ದು ಕಣೋ, ಅದು ತಪ್ಪಾಗುತ್ತೆ ಪುಟ. ಏನ್ ತಪ್ಪು ಮಾಮ್ಸ್? ಯಾವ ತಪ್ಪು ಇಲ್ಲ. ಯಾವ ಸೀಮೆ ಮನುಷ್ಯ ಮಾಮ್ಸ್ ಅವನು? ಕಣ್ಣಾರ ನೀನು ನೋಡ್ತಿದ್ದೆ ತಾನೆ ನಮ್ಮನ್ನು ಎಂಥ ಸ್ಥಿತಿಲಿ ಇಟ್ಬಿಟ್ಟು ಹೋಗಿದ್ದಾನೆ ಅಂತ. ಇಷ್ಟಾದ್ಮೇಲೂ ಇಲ್ಲ ಅಪ್ಪ ನೀನೇ ನನ್ನ ದೇವ್ರು ಅಂತ ಅವ್ನ ಫೋಟೋನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬೇಕಾ ನಾನು? ಚಾನ್ಸ್ ಇಲ್ಲ ಮಾಮ್. ಅಂಕಲ್, ವಿಲನ್ ಅಂಕಲ್, ಸ್ವಲ್ಪ ನಾನು ಹೇಳೋದನ್ನ ಕೇಳ್ತೀರಾ? ನೀನು ಸುಮ್ಮನೆ ಇದ್ದು ಬಿಡು. ನನ್ನನ್ನು ಸಮಾಧಾನ ಮಾಡಕ್ಕೆ ಬರಬೇಡ ನೀನು. ಅಲ್ಲ, ಈಗೇನು ಹೇಳಿ ಏನು ಬಂತು ಹೇಳು? ಎಲ್ಲ ಮುಗ್ದೋದ್ಮೇಲೆ ಏನು ಮುಗ್ದೋಗಿಲ್ಲ ಅಂಕಲ್. ಇಲ್ಲಿ ನೀವು ಯಾಕೆ ಎಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ, ಯಾವುದು ಏನು ಕೈ ಮೀರಿ ಹೋಗಿಲ್ಲ. ಕೈ ಮೀರಿ ಹೋಗಿಲ್ಲ ಅಂತ ಹೇಳ್ಬೇಡ. ನಿನ್ನ ಕೈಲಿ ಏನೂ ಆಗಲಿಲ್ಲ ಅಂತ ಒಪ್ಕೋ. ಏನ್ ಅಂಕಲ್ ಹೀಗೆ ಹೇಳ್ತಾ ಇದ್ದೀರಾ? ಇನ್ನೇನಪ್ಪ ಹೇಳಬೇಕು? ದೊಡ್ಡ ಬಿಲ್ಡಪ್ ತೊಗೊಂಡ್ಬಿಟ್ಟೆ, ಹಾಗೆ ಮಾಡ್ಬಿಡ್ತೀನಿ ಹೀಗೆ ಮಾಡ್ಬಿಡ್ತೀನಿ ಅಂತ. ಹೊಸ ಹತ್ಕೆನ ತಂದ್ಬಿಟ್ಟು ಅವಳನ್ನ ನಿನ್ನ ಕಡೆ ಬರೆಸ್ಕೊಂಡ್ಬಿಟ್ಟು ಅಣ್ಣನ ರಾಜ್ಯಭಾರಕ್ಕೆ ಫುಲ್ ಸ್ಟಾಪ್ ಇಡ್ತೀನಿ ಅಂತ ಹೇಳ್ದೆ. ಮನೆಗೆ ನಿನ್ನ ತಲೆ ಮೇಲೆ ನೀನೇ ಕಲ್ಚಪ್ರಿ ಹೇಳ್ಕೊಳ್ಳೋ ಥರ ಮಾಡಿದ್ಯಾ. ಅಂಕಲ್ ಈಗಂತ ಏನಾಯ್ತು ಅಂತ ಒಪ್ಕೋತೀನಿ.
ಇನ್ನೊಂದು ಮದುವೆ ಆಗ್ಬೇಕಿತ್ತು, ಅದಾಗ್ಲಿಲ್ಲ. ಅದು ನಮ್ಮ ಸೋಲೆ, ಇಟ್ಸ್ ಆರ್ ಫೇಲ್ಯೂರ್. ನಾನು ಒಪ್ಕೋತೀನಿ. ಬಟ್ ನೀವು ಹೇಳೋ ರೇಂಜ್ಗೆ ಚಪ್ಪಟಿ ಕಲ್ನೆಲ್ಲ ತಲೆ ಮೇಲೆ ಹೇಳ್ಕೊಳ್ಳೋಂಥದ್ದೆಲ್ಲ ಏನೂ ಆಗಿಲ್ಲ ಅಂಕಲ್ ಇಲ್ಲಿ. ಒಂದೊಂದು ಸಾರಿ ನೀನು ಮಾತಾಡೋದನ್ನ ಕೇಳ್ಬಿಟ್ರೆ ನೀನೇನು ದಡ್ಡನ ಥರ ಇರೋ ಬುದ್ಧಿವಂತರ ಅಥವಾ ಬುದ್ಧಿವಂತನ ಥರ ಇರೋ ದಡ್ಡನ ಒಂದು ಅರ್ಥ ಆಗಲ್ಲ. ಸ್ವಲ್ಪ ಬುದ್ಧಿ ಖರ್ಚು ಮಾಡಿ ಯೋಚನೆ ಮಾಡಿ ನೋಡು, ನಿಮ್ಮಣ್ಣ ಬೇರೆ ಥರನೇ ಆಗ್ತಾನೆ ಇನ್ನು ಮುಂದೆ. ಅದು ಮಗುವಿನ ಪವರ್. ಮಗು ಬರಬೇಕಾದ್ರೆ ಒಂದೇ ಬರೋದಿಲ್ಲ, ತನ್ನ ಜೊತೆ ಮೋಹ, ಪ್ರೇಮ, ವ್ಯಾಮೋಹ ಎಲ್ಲವನ್ನು ಅಂಟಿಸ್ಕೊಂಡು ಬಂದ್ಬಿಡುತ್ತೆ. ಎಷ್ಟೇ ಆಗಲಿ ತನ್ನ ರಕ್ತ ಅನ್ನೋ ಸೆಡಿತಾ ಇರುತ್ತೆ. ಆಮೇಲೆ ನಿಂದು ನಾಯ್ಪಾಡು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕಷ್ಟ ಆಗುತ್ತೆ. ಅದೇನು ಅಂತ ಬಾಯ್ಬಿಟ್ಟು ಹೇಳೋದಿಲ್ಲ ನಾನು, ನೀನು ಅರ್ಥ ಮಾಡ್ಕೊ. ಸುಮ್ಮನೆ ರೀ ಅಂಕಲ್, ಆ ಥರದ್ದೆಲ್ಲ ಏನೂ ಆಗಲ್ಲ. ಸುಮ್ಮನೆ ಏನೇನೋ ಹೇಳಿ ಟೆನ್ಷನ್ ಕ್ರಿಯೇಟ್ ಮಾಡ್ಬಿಡಿ ನೀವು. ನಾನು ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಮುಂದೆ ಕರುವಿದೆ, ಆಕ್ಸಿಡೆಂಟ್ ಜೋನು, ಎಚ್ಚರವಾಗಿರು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಮಗು ಜೊತೆ ಸ್ವಾರ್ಥನೂ ಹುಟ್ಕೊಳ್ಳುತ್ತೆ, ತಾನು ತನ್ನದು ಅನ್ನೋದು ಹುಟ್ಕೊಳ್ಳುತ್ತೆ. ಆಗ ನಿಮ್ಮ ಅಣ್ಣನಿಗೆ ತಮ್ಮಂದಿರು, ತಂಗಿದಿರು ಯಾರೂ ಬೇಕಾಗೋದಿಲ್ಲ. ಆಗ ಅವನು ನಿಮ್ಮ ಬಗ್ಗೆ ಕ್ಯಾರೇ ಅನ್ನೋಲ್ಲ. ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು, ಇಷ್ಟೇ ಅವನ ಪ್ರಪಂಚ ಆಗ್ಬಿಡುತ್ತೆ. ಒಂದು ಕಡೆ ಹೊಸ ಸಂಬಂಧ ಬಂದು ಸೇರ್ಕಂತು ಅಂತಂದ್ರೆ ಇನ್ನೊಂದು ಕಡೆ ಹಳೆ ಸಂಬಂಧದ ಕೊಂಡಿಗೆ ಸಡ್ಲಾಯ್ತು ಅಂತಲೇ ಅರ್ಥ. ಆ ಕಡೆ ಮಗು ಜೊತೆ ಅವನ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾ ಇದ್ದಂಗೆ ನಿಮ್ಮ ಕಡೆ ಡಿಟ್ಯಾಚ್ ಆಗ್ತಾ ಹೋಗ್ತಾನೆ. ಇಷ್ಟು ಹೇಳಿದ ಮೇಲೂ ಏನೂ ಆಗೋದಿಲ್ಲ ಅಂಕಲ್ ಅಂತ ನೀನೇನಾದರೂ ಹೇಳಿದ್ರೆ ನಿನ್ನ ಹಣೆ ಬರ ಏನಾನ ಮಾಡ್ಕೊಂತ ನಾನು ಸುಮ್ಮನಿರ್ಬೇಕಾಗತ್ತೆ. ರೆಸ್ಟ್ ಇನ್ ಪೀಸ್ ಅಂತ ಹೇಳಬೇಕಾಗತ್ತೆ. ಇಲ್ಲ, ನಮ್ಮ ಅಪ್ಪನ ಆಸ್ತಿಗೆ ಯಾವತ್ತಿದ್ರು ನಾವೇ ವಾರಸ್ದಾರರು. ಅದು ನಮಗೇ ಸೇರಬೇಕು. ಅದನ್ನ ಬೇರೆ ಯಾರು ಅನುಭವಿಸೋದಕ್ಕೆ ನಾನಂತೂ ಬಿಡೋದಿಲ್ಲ. ಮಗು ಬರುತ್ತಾ? ಬರ್ಲಿ. ಸಂಸಾರ ಬೆಳೆಯುತ್ತಾ ಒಂದು ಬೆಳೀಲಿ.